ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸುತ್ತೇವೆ. ಒಬ್ಬ ಮನುಷ್ಯನಿಗೆ ಯಾವುದೋ ಸಂಕಷ್ಟ ಸ್ಥಿತಿ ಬಂದಾಗ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ದೇವರಲ್ಲಿ ಯಾಚನೆ ಮಾಡುತ್ತಾನೆ ಅವನು ಈ ಪರಿಸ್ಥಿತಿಯಿಂದ ಹೊರಬರಲು. ಆದರೆ ಈ ಪ್ರಾರ್ಥನೆಯ ವಾಸ್ತವಿಕ ರೂಪವೇನು? ಪ್ರಾರ್ಥನೆಯ ಅರ್ಥ ನಮ್ಮ ಎಲ್ಲ ಸಂದೇಹಗಳು, ಎಲ್ಲ ಚಿಂತೆಗಳು, ಎಲ್ಲ ಸಂಕಲ್ಪ ವಿಕಲ್ಪ, ನಮ್ಮ ಎಲ್ಲ ಯೋಜನೆಗಳನ್ನು ದೇವರ ಪಾದಗಳಲ್ಲಿ ಇರಿಸುವುದು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಅಂತಾರೆ. ಕಷ್ಟಗಳಿಗೆ, ನೋವಿಗೆ, ಸಂಕಟಕ್ಕೆ, ಅಂಧಕಾರಕ್ಕೂ ಕೂಡ ಯಾವುದಕ್ಕಾದ್ರೂ ಮಿತಿ ಅನ್ನೋದಿಲ್ಲ ಅಂದ್ರೆ ಅದು ಕೇವಲ ಕಠಿಣ ಪರಿಶ್ರಮಕ್ಕೆ.